ಸ್ನೇಹಿತರೆ, ದಿನಾಂಕ ಸೆಪ್ಟೆಂಬರ್ 9ನೆಯ ತಾರೀಕು 2023ನೆಯ ಶನಿವಾರದಂದು ಅಜ್ಜಂಪುರದಲ್ಲಿ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಒಂದು ಗೋಳಿಗೆ ಯಾವುದೇ ಜಾತಿಯ ಕಸಿ ಎತ್ತನ್ನ ಜೋಡಿ ಮಾಡಿ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶವಿತ್ತು. ಸುಮಾರು 65ರಿಂದ 66 ಜೊತೆ ಎತ್ತುಗಳು ಸ್ಪರ್ಧೆಯಲ್ಲಿ ಭಾಗವಹಿಸುತ್ತವೆ. ಸ್ನೇಹಿತರೆ, ಭಾಗವಹಿಸಿದ ಎಲ್ಲಾ ಎತ್ತುಗಳು ಘಟಾನುಘಟಿ ಎತ್ತುಗಳೇ ಆಗಿದ್ದವು. ರೋಚಕವಾಗಿ ಸ್ಪರ್ಧೆಯು ಆರಂಭಗೊಂಡಿತು. ಆಕರ್ಷಕ ಟ್ರೋಫಿಯನ್ನು ಬಹುಮಾನವನ್ನಾಗಿ ಇಟ್ಟಿದ್ದರು. ಸ್ನೇಹಿತರೆ, ಸ್ಪರ್ಧೆಯ ಪ್ರಥಮ ಸುತ್ತು ಆರಂಭಗೊಂಡಿತು. ಸ್ಪರ್ಧೆಯಲ್ಲಿ ಜಲ್ವಾ ಮತ್ತು ಧರ್ಮ ಎತ್ತುಗಳ ಎದುರಾಳಿಯಾಗಿ ಬ್ರ್ಯಾಂಡ್ ಅಣ್ಣಪ್ಪ ಎತ್ತುಗಳಿಗೆ ಸ್ಪರ್ಧೆಯನ್ನ ಏರ್ಪಡಿಸಲಾಯಿತು. ಈ ಎರಡೂ ಜೊತೆ ಎತ್ತುಗಳ ಓಟವು ಅದ್ದೂರಿಯಾಗಿದ್ದು ನೋಡುಗರ ಗಮನವನ್ನ ಸೆಳೆಯಿತು. ಈ ಓಟದ ಕೊನೆಯಲ್ಲಿ ಜಲ್ವಾ ಮತ್ತು ಧರ್ಮ ಎತ್ತುಗಳು ಗೆದ್ದು ಎರಡನೇ ಸುತ್ತಿಗೆ ಆಯ್ಕೆಯಾಗುತ್ತವೆ. ಸ್ನೇಹಿತರೆ, ಸಂಗೊಳ್ಳಿ ರಾಯಣ್ಣ ಕಡೂರಿನ ಎತ್ತುಗಳು ಮತ್ತು ಅದರ ಎದುರಾಳಿಯಾಗಿ ಸಿಪಾಯಿ ಚಾಂಗ ಎತ್ತುಗಳನ್ನ ಸ್ಪರ್ಧೆಯಲ್ಲಿ ಪಾಲ್ಗೊಳಿಸಲಾಗುತ್ತದೆ. ಈ ಎತ್ತುಗಳ ಓಟವು ಅದ್ದೂರಿಯಾಗಿದ್ದು ಸಿಪಾಯಿ ಮತ್ತು ಚಾಂಗ ಎತ್ತುಗಳು ಗೆದ್ದು ಎರಡನೆಯ ಸುತ್ತಿಗೆ ಆಯ್ಕೆಯಾಗುತ್ತವೆ. ಸ್ನೇಹಿತರೆ, ನಂಬರ್ 1 ಜೋಗಿ ಎತ್ತಿನ ಎದುರಾಳಿಯಾಗಿ ಗ್ಲಾಸ್ ಮತ್ತು ನವಿಲೂರು ಕರ ಎತ್ತುಗಳನ್ನ ಸ್ಪರ್ಧೆಯಲ್ಲಿ ಜೋಡಿ ಮಾಡಲಾಗಿತ್ತು. ಸ್ನೇಹಿತರೆ, ಈ ಎತ್ತುಗಳ ಓಟವು ಅದ್ದೂರಿಯಾಗಿದ್ದು ಈ ಸ್ಪರ್ಧೆಯಲ್ಲಿ ನಂಬರ್ 1 ಜೋಗಿ ಎತ್ತು ಮುನ್ನುಗ್ಗಿ ಗೆದ್ದು ಎರಡನೆಯ ಸುತ್ತಿಗೆ ಆಯ್ಕೆಯಾಗುತ್ತದೆ. ಸ್ನೇಹಿತರೆ, ಪ್ರಥಮ ಬಾರಿಗೆ ತಲೈವ ಮತ್ತು ಮಿನಿ ಐರಾವತ ಎತ್ತುಗಳನ್ನ ಸ್ಪರ್ಧೆಯಲ್ಲಿ ಜೋಡಿ ಮಾಡಿ ಹೂಡಲಾಗಿತ್ತು. ಈ ಅಪರೂಪದ ಎತ್ತುಗಳಿಗೆ ಬೈ ಸಿಕ್ಕಿದ್ದರಿಂದ ಒಂಟಿಯಾಗಿ ಓಡಿಸಲಾಯಿತು. ಎರಡೂ ಎತ್ತುಗಳು ಉತ್ತಮವಾಗಿ ಓಡುವ ಮೂಲಕ ಅಭಿಮಾನಿಗಳ ಗಮನವನ್ನ ಸೆಳೆದವು ನೋಡಿ. ಮಿನಿ ಗಗನ್ ಎತ್ತುಗಳ ಎದುರಾಳಿಯಾಗಿ ಜೈಸೂರ್ಯ ಬೋರ್ಯ ಎತ್ತುಗಳನ್ನ ಸ್ಪರ್ಧೆಯಲ್ಲಿ ಭಾಗವಹಿಸಲಾಗಿತ್ತು. ಸ್ನೇಹಿತರೆ, ಈ ಓಟದಲ್ಲಿ ಜೈಸೂರ್ಯ ಬೌರ್ಯ ಎತ್ತುಗಳು ಮುನ್ನುಗ್ಗಿ ಗೆದ್ದು ಎರಡನೇ ಸುತ್ತಿಗೆ ಆಯ್ಕೆಯಾಗುತ್ತವೆ. ಸ್ನೇಹಿತರೆ, ವಿಶೇಷವೆಂದರೆ ಚಾಕ್ಲೇಟ್ ರಾಜ ಮತ್ತು ಚಿನ್ನು ಎತ್ತುಗಳ ಎದುರಾಳಿಯಾಗಿ ಅಜ್ಜಂಪುರದ ಗೂಳಿ ಜೀವ ಮತ್ತು ಕಡೂರಿನ ಕರುವಾದಂತಹ ಸೂರ್ಯಪುತ್ರ ಎಂಬುವ ಎತ್ತನ್ನ ಜೋಡಿ ಮಾಡಲಾಗಿತ್ತು.
ಈ ಜೋಡಿಯು ಎಷ್ಟು ಅಪರೂಪದ ಜೋಡಿ ಎಂದರೆ ನೋಡುಗರ ಗಮನವನ್ನೇ ಸೆಳೆದಿತ್ತು. ಈ ಎರಡೂ ಜೊತೆ ಎತ್ತುಗಳ ಓಟದಲ್ಲಿ ಜೀವ ಮತ್ತು ಸೂರ್ಯಪುತ್ರ ಎತ್ತುಗಳು ಮುನ್ನುಗ್ಗಿ ಓಡುವ ಮೂಲಕ ಗೆದ್ದು ಎರಡನೆಯ ಸುತ್ತಿಗೆ ಆಯ್ಕೆಯಾಗುತ್ತವೆ. ಸ್ನೇಹಿತರೆ, MD ಸುಲ್ತಾನ್ ಎತ್ತಿನ ಎದುರಾಳಿಯಾಗಿ ಸಾರಂಗ ಮತ್ತು ಸರ್ಜಾ ಎತ್ತುಗಳನ್ನ ಸ್ಪರ್ಧೆಯಲ್ಲಿ ಭಾಗವಹಿಸಲಾಗಿತ್ತು. ಈ ಎರಡೂ ಜೊತೆ ಎತ್ತುಗಳ ಓಟದಲ್ಲಿ MD ಸುಲ್ತಾನ್ ಎತ್ತು ಮುನ್ನುಗ್ಗಿ ಗೆದ್ದು ಎರಡನೇ ಸುತ್ತಿಗೆ ಆಯ್ಕೆಯಾಗುತ್ತದೆ. ಸ್ನೇಹಿತರೆ, ರೇವಣಿ ಮತ್ತು ಬೀರಾ ಎತ್ತುಗಳ ಎದುರಾಳಿಯಾಗಿ ದೌಲತ್ ಕಡೂರಿನ ಎತ್ತುಗಳಿಗೆ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಈ ಎರಡೂ ಜೊತೆ ಎತ್ತುಗಳು ಉತ್ತಮವಾಗಿ ಓಡುವ ಮೂಲಕ ಪ್ರದರ್ಶಿಸುತ್ತವೆ. ಈ ಓಟದಲ್ಲಿ ರೇವಣಿ ಮತ್ತು ಬೀರ ಎತ್ತುಗಳು ಗೆದ್ದು ಎರಡನೇ ಸುತ್ತಿಗೆ ಆಯ್ಕೆಯಾಗುತ್ತವೆ. ಸ್ನೇಹಿತರೆ, ಬ್ರ್ಯಾಂಡ್ ಮೌರ್ಯ ಛತ್ರಪತಿ ಎತ್ತುಗಳ ಎದುರಾಳಿಯಾಗಿ ಚಾಲುಕ್ಯ ಬಗ್ಗವಳ್ಳಿಯ ಎತ್ತುಗಳಿಗೆ ಸ್ಪರ್ಧೆಯನ್ನ ಏರ್ಪಡಿಸಲಾಗುತ್ತದೆ. ಈ ಸ್ಪರ್ಧೆಯಲ್ಲಿ ಬ್ರ್ಯಾಂಡ್ ಮೌರ್ಯ ಛತ್ರಪತಿ ಎತ್ತುಗಳು ಗೆದ್ದು ಎರಡನೆಯ ಸುತ್ತಿಗೆ ಆಯ್ಕೆಯಾಗುತ್ತವೆ. ಸ್ನೇಹಿತರೆ, ಅಜ್ಜಂಪುರದ ಅರಣ್ಯ ಮತ್ತು ಬಶ್ಯ ಎತ್ತುಗಳ ಎದುರಾಳಿಯಾಗಿ ಇತ್ತಿಗೆ ದುರ್ಗಿ ಎತ್ತುಗಳಿಗೆ ಸ್ಪರ್ಧೆಯನ್ನ ಏರ್ಪಡಿಸಲಾಯಿತು. ಈ ಅದ್ದೂರಿಯಾದ ಓಟದಲ್ಲಿ ಅರಣ್ಯ ಮತ್ತು ಬಶ್ಯ ಎತ್ತುಗಳು ಗೆದ್ದು ಎರಡನೆಯ ಸುತ್ತಿಗೆ ಆಯ್ಕೆಯಾಗುತ್ತವೆ. ಸ್ನೇಹಿತರೆ, ರಾವಣ್ ಮೈಸೂರು ಎತ್ತುಗಳ ಎದುರಾಳಿಯಾಗಿ ಬೆಟ್ಟಪ್ಪ ಮತ್ತು ಗಿಡ್ಡ ಎಂಬುವ ಬೆಳೆನಳ್ಳಿ ಎತ್ತುಗಳನ್ನ ಸ್ಪರ್ಧೆಯಲ್ಲಿ ಭಾಗವಹಿಸಲಾಗಿತ್ತು. ಈ ಓಟದಲ್ಲಿ ಬೆಟ್ಟಪ್ಪ ಮತ್ತು ಗಿಡ್ಡ ಎತ್ತುಗಳು ಗೆದ್ದು ಎರಡನೆಯ ಸುತ್ತಿಗೆ ಆಯ್ಕೆಯಾಗುತ್ತವೆ. ಸ್ನೇಹಿತರೆ, ಹೀಗೆ ಹೆಬ್ಬುಲಿ ಮತ್ತು ಲಕ್ಕಿ ಶಿವ ಹೀಗೆ ಹಲವಾರು ಜೊತೆ ಎತ್ತುಗಳು ಎರಡನೇ ಸುತ್ತಿಗೆ ಆಯ್ಕೆಯಾಗುತ್ತವೆ. ವಿಶೇಷವೇನೆಂದರೆ ಹಾಲು ಹಲ್ಲಿನ ಕರುಗಳಾದ ಅಜ್ಜಂಪುರದ ಕನಕ ಎತ್ತುಗಳ ಎದುರಾಳಿಯಾಗಿ ಬ್ರ್ಯಾಂಡ್ ಸಿಪಾಯಿ ಎತ್ತುಗಳನ್ನು ಸ್ಪರ್ಧೆಯಲ್ಲಿ ಪಾಲ್ಗೊಳಿಸಲಾಯಿತು. ಸ್ನೇಹಿತರೆ, ಈ ಓಟದಲ್ಲಿ ಕನಕ ಎತ್ತುಗಳು ಬ್ರ್ಯಾಂಡ್ ಸಿಪಾಯಿ ಎತ್ತುಗಳಿಗೆ ಅಪರೂಪದ ಅದ್ದೂರಿಯಾದ ಓಟವನ್ನು ಓಡುವ ಮೂಲಕ ಗಮನವನ್ನು ಸೆಳೆಯುತ್ತವೆ. ಆದರೂ ಕೂಡ ಬ್ರ್ಯಾಂಡ್ ಸಿಪಾಯಿ ಎತ್ತುಗಳು ಗೆದ್ದು ಎರಡನೇ ಸುತ್ತಿಗೆ ಆಯ್ಕೆಯಾಗುತ್ತವೆ. ಸ್ನೇಹಿತರೆ, 33 ಜೊತೆ ಎತ್ತುಗಳು ಮೊದಲನೆಯ ಸುತ್ತನ್ನು ಗೆದ್ದು ಎರಡನೆಯ ಸುತ್ತಿಗೆ ಆಯ್ಕೆಯಾದವು. ಆದರೆ ಸ್ಪರ್ಧೆಯು ಕಾರಣಾಂತರದಿಂದ ರದ್ದುಗೊಂಡಿತು. ದಯವಿಟ್ಟು ಪಟ್ಟೆಯ ಕೊನೆಯ ಹಂತದಲ್ಲಿ ಯಾರೂ ನಿಲ್ಲಬೇಡಿ. ಸ್ನೇಹಿತರೆ, ದಯಮಾಡಿ ನಿಮ್ಮ ರಕ್ಷಣೆಯನ್ನು ಮಾಡಿಕೊಂಡು ನಂತರ ಸ್ಪರ್ಧೆಯನ್ನು ವೀಕ್ಷಿಸಿ. ನನ್ನ ಚಾನಲಿನ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ. ಸ್ಪರ್ಧೆಯ ಮೊದಲು ನಮ್ಮ ರಕ್ಷಣೆ ಮತ್ತು ಎತ್ತಿನ ರಕ್ಷಣೆಯನ್ನು ಮಾಡಿಕೊಂಡು ಸ್ಪರ್ಧೆಯನ್ನ ಮಾಡೋಣ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯವನ್ನು ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಮುಂಬರುವ ವಿಡಿಯೋಗಳಿಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.